ಫೈನಲಿ ನೋಡ್ಕೊಂಡ್ ಬಂದಾಯ್ತು ಪ್ರೆಡಿಟರ್ ಬ್ಯಾಡ್ ಲ್ಯಾಂಡ್. ವೆರಿ ಬ್ಯಾಡ್ ಆಗಿರುವಂತ ಬ್ಯಾಡ್ ಲ್ಯಾಂಡ್. ಸೈಫೈ ಮೂವಿಗಳು ಅಂದ್ರೆ ಅಂಚ ಪ್ರಾಣ, ಆ ಲೆವೆಲ್ ಅಲ್ಲಿ ಆಕ್ಷನ್ ಕೊರಿಯೋಗ್ರಫಿ, ವಿಚಿತ್ರವಾಗಿರುವಂತ ಕ್ರಿಯೇಚರ್ ಗಳು, ಇವನ್ನೆಲ್ಲ ನೋಡ್ತಾ ಇದ್ರೆ ಲವ್ ಆಗ್ಬಿಡ್ತದೆ ಯಾರಿಗೆ ಆದ್ರೂ. ಇನ್ನ ಪ್ರೆಡಿಟರ್ ಲಿಸ್ಟ್ ಅಲ್ಲಿ ಬರ್ತಾರಂತ 7ನೇ ಸಿನಿಮಾ ಇದು ಸ್ಟ್ಯಾಂಡ್ ಅಲೋನ್ ಸಿನಿಮಾ ಅಂತಾನು ಕೂಡ ಅನ್ಕೋಬಹುದು ನೀವು. ಇದನ್ನ ನೋಡಕ್ಕೆ ಹಿಂದೆ ಬಂದಿರೋ ಸಿನಿಮಾಗಳನ್ನೆಲ್ಲ ನೋಡ್ಬೇಕಂದ್ರೆ ಬೇಕಾಗಿಲ್ಲ. ಇದೊಂಥರ ಸ್ಟ್ಯಾಂಡ್ ಅಲೋನ್ ಅಂತ ಹೇಳಿದ್ನಲ್ಲ, ಸ್ಟ್ಯಾಂಡ್ ಅಲೋನ್ ಮೂವಿ ಆರಾಮಾಗಿ ಹೋಗಿ ನೋಡ್ಕೊಂಡ್ ಬರ್ಬೋದು. ನಿಮ್ಗೇನು ಕಿರಿಕಿರಿ ಮಾಡಲ್ಲ. ನಾನ್ ಅನ್ಕೊಂಡಿದ್ದೆ ಈ ಸಿನಿಮಾ ಡೈರೆಕ್ಟ್ ಆಗಿ ಏಲಿಯನ್ ಅರ್ತ್ ಜೊತೆ ಕನೆಕ್ಟ್ ಆಗ್ಬೋದು, ಅದರಿಂದ ಮುಂದಕ್ಕೆ ಬರುವಂತ ಚಾಪ್ಟರ್ ಆಗಿರುತ್ತದೆ ಅಂತ. ಬಟ್ ಇದು ಡಿಫ್ರೆಂಟ್ ಆಗ್ಬಿಡ್ತು. ಆದ್ರೂ ಕೂಡ ಮಿರಾಕಲ್ ಆಗಿರೋ ತರ ಒಂದು ಸ್ಟೋರಿ ಲೈನ್ ಇಟ್ಬಿಟ್ಟು ಎಸ್ಟಾಬ್ಲಿಷ್ ಮಾಡವ್ರೆ. ನೆಕ್ಸ್ಟ್ ಲೆವೆಲ್. ಹಾಲಿವುಡ್ ಗೆ ಟಕ್ಕರ್ ಕೊಡಕ್ ಆಗಲ್ಲ ಬಿಡಿ. ಆಲ್ಮೋಸ್ಟ್ 1 ಗಂಟೆ 47 ನಿಮಿಷ ಕರೆಕ್ಟ್ ಆಗೈತೆ ಈ ಸಿನಿಮಾ. ಒಂದ್ ಥಿಂಗ್ ಆ ಕಡೆ ಈ ಕಡೆ ನೋಡೋದಕ್ಕೆ ಬಿಡಲ್ಲ, ಯಾಕಂದ್ರೆ ಗ್ರಿಪ್ ಆಗಿ ಹಿಡ್ಕೋತಿದೆ. ಕ್ರಿಯೇಚರ್ ಗಳು, ಬ್ಯಾಡ್ ಲ್ಯಾಂಡ್ ಗಳು ಎಲ್ಲಿಂದ ಎಲ್ಗೋ ಹೋಗ್ತಾ ಇದೆ, ಏನೇನೋ ಮಾಡ್ತಾವ್ರೆ. ಹೊಸ ಕ್ಯಾರೆಕ್ಟರ್ ಗಳೆಲ್ಲ ಪರಿಚಯ. ಈ ಕಡೆ ಸಿಂಥೆಟಿಕ್ ಯಾರೋ ಅಟ್ಯಾಕ್ ಮಾಡಿದ್ರು, ಏನೋ ಒಂಥರ ಮಿರಾಕಲ್ ಆಗಿ ಹೊಸ ಟಾಸ್ಕ್ ಗಳು ಬರ್ತಾ ಹೋಗ್ತಾ ಇರ್ತವೆ. ಇದನ್ನೆಲ್ಲ ನೋಡ್ತಾ ನಿಮ್ಗೆ ಸ್ವಲ್ಪ ಕ್ಯೂರಿಯಸ್ ಆಗಿ ಎನರ್ಜಿ ಬರ್ತದೆ. ಇಲ್ಲಿ ಡೆಕ್ ಅನ್ನೋ ಒಂದು ಪ್ರೆಡಿಟರ್ ಇರ್ತದೆ, ಅದೇನೆ ಮೇನ್ ಕ್ಯಾರೆಕ್ಟರ್. ಇಲ್ಲಿ ತುಂಬಾನೇ ಯಂಗ್ ಆಗಿರ್ತದೆ ಆ ಕ್ಯಾರೆಕ್ಟರ್. ಇನ್ನು ಚಿಕ್ಕದು, ಆಗ್ಲೇ ವಾರ್ಡ್ ಚೆಚ್ ಬಿಸಾಕ್ಬೇಕು, ಎಲ್ಲ ಟ್ರೋಫಿಗಳನ್ನು ನಾನೇ ತಗೋಬೇಕು, ನಾನೇ ನಂಬರ್ 1 ಆಗಿರ್ಬೇಕು ಅಂತ ಆಸೆ. ಅದಕ್ಕೆ ಇಂದ ಟೈಮ್ ಅಲ್ಲಿ ಇನ್ನೊಂದು ಪ್ರೆಡಿಟರ್ ಇವನ್ಗೊಂದು ಟಾಸ್ಕ್ ಕೊಡ್ತದೆ, ನೀನು ಬೇರೆ ಪ್ರಪಂಚಕ್ಕೆ ಹೋಗಿ ಕಾಲಿಸ್ಕಾ ಅನ್ನೋ ಒಂದು ಕ್ರಿಯೇಚರ್ ನ ಕೊಲ್ಬೇಕು. ಅವನೇನ್ ಕೊಡಲ್ಲ, ತುಂಬಾ ಪವರ್ಫುಲ್ ಆಗಿರೋ ಕ್ರಿಯೇಚರ್ ನ ಕೊಂದ್ಬಿಟ್ಟು ನಾನು ಟ್ರೋಫಿ ತರಬೇಕು ಅನ್ನೋದು ಇವನ್ಗೆ ಆಸೆ. ಮೈನ್ ಕ್ಯಾರೆಕ್ಟರ್ ಇರ್ತದಲ್ಲ ಪ್ರೆಡಿಟರ್ ಡೆಕ್ ಅಂತ, ಅದಕ್ಕೆ ಇವಾಗ ಬೇರೆ ಒಂದು ಗ್ರಹಕ್ಕೆ ಬಂದ್ಬಿಟ್ಟು ಅಲ್ಲಿ ಕಾಲಿಸ್ಕಾ ಅನ್ನೋ ಒಂದು ಕ್ರಿಯೇಚರ್ ಜೊತೆ ಅಟ್ಯಾಕ್ ಮಾಡಿ ಟ್ರೋಫಿ ಗೆಲ್ಬೇಕು. ಈಗ ಈ ಡೆಕ್ ಇದ್ರ ಮಧ್ಯೆ ಒಂದು ಸಿಂಥೆಟಿಕ್ ರೋಬೋನು ಕೂಡ ಸಿಗ್ತದೆ, ಲೇಡಿ ರೋಬೋ. ಈ ರೋಬೋಗೂ ಆ ಪ್ರೆಡಿಟರ್ಗೂ ಏನ್ ಸಂಬಂಧ, ಅವರಿಬ್ರು ಯಾಕೆ ಜೋಡಿ ಆಯ್ತಾರೆ ಅನ್ನೋದನ್ನ ನೀವು ಸಿನಿಮಾದಲ್ಲಿ ನೋಡಕ್ ತಿಳ್ಕೊಂಡ್ರೆ ಇನ್ನೂ ಬೆಟರ್ ಆಗಿರ್ತದೆ. ಫಸ್ಟ್ ಥಿಂಗ್, ಈ ಸಿನಿಮಾದಲ್ಲಿ ಎಮೋಷನ್ ಕಾಮಿಡಿನ ನೀಟಾಗಿ ಯೂಸ್ ಮಾಡಿದ್ದಾರೆ. ನಮ್ಮ ಇಂಡಿಯನ್ ಸಿನಿಮಾಗಳಲ್ಲಿ ಯಾವ ರೀತಿ ತೋರಿಸ್ತೀವೋ ಎಮೋಷನ್ಸ್, ಬ್ರದರ್ಸ್ ಸಿಸ್ಟರ್ ಆ ಲೆವೆಲ್ ಅಲ್ಲಿ ತೋರಿಸ್ತಿರ್ತೀವಲ್ಲ, ಅದೇ ತರ ಸ್ವಲ್ಪ ಕಾಮಿಡಿ ಅದನ್ನ ಇಂಡಿಯನ್ ಲೆವೆಲ್ ಗೆ ತಗೊಂಡೋಗಿ ಮಾಡಿದ್ದಾರೆ ಮೇಕರ್ಸ್ ಗಳು. ವಾ, ಏನ್ ಥಿಂಕಿಂಗ್ ಲೆವೆಲ್ ಇವುದು, ಪೀಸ್ಫುಲ್. ಇನ್ನ ಕಾಮಿಡಿ ಅಂತ ಬಂದಾಗ ಒಂದು ಮಂಕಿ ಟೈಪ್ ಅಲ್ಲಿ ಒಂದು ಕ್ರಿಯೇಚರ್ ಇರ್ತದೆ, ಅದು ಮಾಡೋ ಕಾಮಿಡಿ ನೋಡ್ಬಿಟ್ಟು ಒಂದ್ ಲೆವೆಲ್ ಗೆ ನಮ್ ಇಂಡಿಯನ್ ಕಾಮಿಡಿನೇ ನೆನಪಾಯ್ತದೆ ಪಕ್ಕ. ಇನ್ನ VFX CGI ನಿಮಗ್ ಗೊತ್ತು, ಹಾಲಿವುಡ್ ಸಿನಿಮಾ ಅಂದ್ಮೇಲೆ ಇವ್ರನ್ನ ಬೀಟ್ ಮಾಡೋದಕ್ಕೆ ಯಾರ ಕೈಲೂ ಆಗಲ್ಲ. ಎಲ್ಲ ರಿಯಲಿಸ್ಟಿಕ್ ಆಗಿ ಕಾಣ್ತಾ ಇದೆ ಅನ್ನೋ ಲೆವೆಲ್ ಅಲ್ಲಿ VFX CGI ನ ಜನರೇಟ್ ಮಾಡಿರ್ತಾರೆ. ಅದು ಗಾಡ್ ಲೆವೆಲ್. ಅಂದ್ರೆ ಇನ್ನ ವಿಚಿತ್ರವಾಗಿರೋ ಪ್ರಪಂಚಕ್ಕೆ ಹೋದ್ಮೇಲೆ ವಿಚಿತ್ರವಾಗಿರೋ ಕ್ರಿಯೇಚರ್ ಗಳನ್ನ ನೋಡ್ಬಿಟ್ಟು, ಅಲ್ಲಿ ಇರೋಂತ ವೆದರ್ ಗಳನ್ನ ನೋಡ್ಬಿಟ್ಟು, ಫಾರ್ ಎಕ್ಸಾಂಪಲ್ ನಮ್ ಪ್ರಪಂಚದಲ್ಲಿ ಗರ್ಕೆ ಹುಲ್ಲು ಇರ್ತದಲ್ಲ, ಅದು ಆ ಕಡೆ ಡಿಫ್ರೆಂಟ್ ಆಗಿರ್ತದೆ. ಎಲ್ಲ ಆ ರೀತಿ ವಿಚಿತ್ರವಾಗಿರೋ ಕ್ರಿಯೇಚರ್ ಗಳು, ವಿಚಿತ್ರವಾಗಿರೋ ವಸ್ತುಗಳು ಎಲ್ಲಾನು ನೋಡ್ತಾ ನಿಮ್ಗೆ ಯಾವ ರೀತಿ ಫೀಲ್ ಆಗುತ್ತೆ ಅಂದ್ರೆ ನಿಜವಾಗ್ಲೂ ಇದು ಬ್ಯಾಡ್ ಲ್ಯಾಂಡ್ ಆ ಲೆವೆಲ್ ಅಲ್ಲಿ ಫೀಲ್ ಕೊಡೋದ್ರಲ್ಲಿ ಡೌಟೇ ಇಲ್ಲ. ನಿಜವಾಗ್ಲೂ ಮೇಕರ್ಸ್ ಗಳಿಗೆ ಚಪ್ಪಾಳೆ ಹೊಡೆದು ಹೂನಾರ್ ಹಾಕಿ ಸ್ವೀಟ್ ತಿನ್ಸ್ಬೇಕು, ಆ ಲೆವೆಲ್ ಅಲ್ಲಿ ಮಾಡಿದರೆ ಸಿನಿಮಾನ. ಸ್ಟೋರಿ ಲೈನ್ ಕೂಡ ಅಷ್ಟೇ ಗ್ರಿಪ್ ಆಗಿದೆ. ಹೊಸ ಸ್ಟೋರಿ, ಹಿಂದೆ ಬಂದಿರೋ ಪ್ರೆಡಿಟರ್ ಜೊತೆ ಜಾಯಿನ್ ಆಗಲ್ಲ. ಸ್ಟ್ಯಾಂಡ್ ಅಲೋನ್ ಮೂವಿ. ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಮಿಡ್ ಕ್ರೆಡಿಟ್ ಸೀನು, ಪೋಸ್ಟ್ ಅಲ್ಲ ಮಿಡ್, ಇನ್ನೊಂದು ಡಿಫ್ರೆಂಟ್ ಆಗಿರೋ ಏನೋ ಒಂದು ತೋರಿಸ್ತಾರೆ, ಅದೇನು ಅಂತ ರಿವೀಲ್ ಮಾಡಲ್ಲ. ಬಟ್ ಪಾರ್ಟ್ 2 ಗೋಸ್ಕರ ಒಳ್ಳೆ ಲೀಡಿಂಗ್ ನ ಕೊಟ್ಟವ್ರೆ ಮೇಕರ್ಸ್ ಗಳು. ವಾಹ್, ಚಿಂದಿ. ಒಟ್ನಲ್ಲಿ ತುಂಬಾ ದಿನ ಆದ್ಮೇಲೆ ಹಾಲಿವುಡ್ ಕಡೆಯಿಂದ ಸೈಫೈ ಮೂವಿನ ನೋಡ್ಕೊಂಡು ತುಂಬಾನೇ ದಿಲ್ ಖುಷಿ ಆಗೋಯ್ತು ನನಗಂತೂ. ನಿಮಗೂ ಅಷ್ಟೇ ಎಕ್ಸೈಟ್ಮೆಂಟ್ ಆಗುತ್ತೆ. VFX CGI ಸ್ಟೋರಿ ಕಾಮಿಡಿ ಎಮೋಷನ್ಸ್ ಇವನ್ನೆಲ್ಲ ನೋಡ್ಕೊಂಡು ಆರಾಮಾಗಿ ಪೀಸ್ಫುಲ್ ಆಗಿ ಎಂಜಾಯ್ ಮಾಡ್ಕೊ ಬರೋದ್ರಲ್ಲಿ ಡೌಟ್ ಇಲ್ಲ. ಒಟ್ನಲ್ಲಿ ಈ ಸಿನಿಮಾ ಪೈಸಾ ವಸೂಲ್, ಒಳ್ಳೆ ಸ್ಟೋರಿ. ಇನ್ನ ನಾನ್ ಯಾಕೆ ಈ ತರ ಹಿಂಗ್ ಆಗಿದ್ದೀನಿ ಅಂದ್ರೆ, ನಾವು ಸಪರೇಟ್ ಆಗಿ ಏನೋ ಮಾಡ್ತಾ ಇದೀವಿ, ಬಟ್ ಇನ್ನು ಟೈಮ್ ಬಂದಿಲ್ಲ. ಟೈಮ್ ಬಂದ್ಮೇಲೆ ಏನ್ ಮಾಡ್ತಾ ಇದೀವಿ ಅಂತ ರಿವೀಲ್ ಮಾಡ್ತೀವಿ. ಏನೋ ಸಮಥಿಂಗ್ ದೊಡ್ಡದಾಗೆ ಮಾಡಕ್ ಹೋಯ್ತಾ ಇದೀವಿ ನಾವು ಕೂಡ. ನಾನು ನಮ್ VFX ಸ್ಟೂಡೆಂಟ್ ಗಳು ಎಲ್ಲರೂ ಸೇರ್ಕೊಂಡು ಏನೋ ವಿಚಿತ್ರವಾಗಿರೋದ್ ಮಾಡ್ತಾ ಇದೀವಿ. ಒಂದು ಲೆವೆಲ್ ಹೋದ್ಮೇಲೆ ನಿಮ್ಗೆ ತಿಳಿಸ್ತೀವಿ ಏನು ಅಂತ. ಅದಕ್ಕೋಸ್ಕರ ಅವಾಗ ವಿಚಿತ್ರವಾಗೆಲ್ಲ ಕಾಣಿಸ್ಕೊತಾ ಇರ್ತೀನಿ. ನೋಡ್ಬಿಟ್ಟು ಯಾವನೋ ಗೊಗ್ಗಯ್ಯ ಅನ್ಕೋಬೇಡಿ, ಸ್ವಲ್ಪ ನಿಧಾನಕ್ಕೆ ನೋಡಿ. ಸ್ವಲ್ಪ ಸಿಗ್ತೀನಿ ಮುಂದೆ ನೋಡಿದ್ರೆ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್. ಎಲ್ಲ ಚೀಪ್